ಕರ್ನಾಡಿಯ ಲೇನ್ ಕೇಳಿಸ್ಕೊಂಡ್ರೆ ಐವಾನ್ ಬಂದಿರೋದು ನಮ್ಮ ಪೈಲ್ವಾರು. ಒಂದೂವರೆ ವರ್ಷ ಆದ ನಂತರ ವಿಕ್ರಾಂತ್ ರೋಣ ಆದಮೇಲೆ ಅದ್ದೂರಿಯಾಗಿ ತೆರೆ ಕಾಣ್ತಿದೆ ಇದು ಮ್ಯಾಕ್ಸ್ ಚಿತ್ರ. ಇದು ಚಿತ್ರತಂಡ ನಮ್ಮ ಪ್ರೊಡ್ಯೂಸರ್ ಕಬಾಲಿ ಪ್ರೊಡ್ಯೂಸರ್ ಆದಂಥ ಪುಲಿಯ ತನು ಅವರು ಮಾಡ್ತಾ ಇರೋದು. ಇದು ಪ್ರೊಡ್ಯೂಸ್ ಮಾಡಿರೋದು. ಅದರಲ್ಲಿ ಅರ್ಧ ಬಂಡವಾಳ ನಮ್ಮ ಕಿಚ್ಚ ಅವರು ಹಾಕಿದ್ದಾರೆ. 2 ಗಂಟೆ 13 ನಿಮಿಷ ಚಿತ್ರ ಇರೋದ್ರಿಂದ ಫಾಸ್ಟ್ ಮೂವಿಂಗ್ ಮೂವಿ ಇದು. ಹೇಗೆ ಅಂದರೆ ಒಂದೊಂದು ಸೀನು ಡಿಫ್ರೆಂಟಾಗಿ ತೆಗೆದಿದ್ದಾರೆ. ಒಂದು ಸೀನ್ ಆದ ತಕ್ಷಣ ಇಮಿಡಿಯೇಟ್ ಇನ್ನೊಂದು ಸೀನ್ಗೆ ತಕ್ಷಣ ಸ್ವಿಚ್ ಓವರ್ ಆಗುತ್ತೆ. ಕೊನೆ ತನಕ ಚಿತ್ರದಲ್ಲಿ ಯಾರು ಅಂತ ಕಂಡುಹಿಡಿಯೋದೇ ದೊಡ್ಡ ಸಾಹಸ ಆಗಿದೆ ಸಿನಿಮಾದಲ್ಲಿ. ಅದು ಎಲ್ಲಿ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಕೊನೆಯಲ್ಲಿ ಇನ್ನೇನು ಕ್ಲೈಮ್ಯಾಕ್ಸಲ್ಲಿ ಎಂಡಿಗೆ ಬಂದಾಗ ಇವರೇ ವಿಲ್ಲನ್ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೆ ಗೊತ್ತಲ್ಲ. ಮ್ಯಾಕ್ಸ್ ಚಿತ್ರದಲ್ಲಿ ಇದೊಂದು ವಿಭಿನ್ನ ಪ್ರಯತ್ನ ಇರ್ಬೋದು. ಹೀರೋಯಿನ್ ಬೇಸ್ 4 ಜನ ಹೀರೋಯಿನ್ ಇದ್ರೂ, ಆದರೆ ಇದು ಹೀರೋಯಿನ್ ಬೇಸ್ ಫಿಲಮ್ ಅಲ್ಲ. ಇದು ಪ್ಯೂರು ಕಿಚ್ಚನ ಅಭಿಮಾನಿಗಳಿಗೋಸ್ಕರ ಮಾಡಿರೋಂಥ ಚಿತ್ರ. ಇದು ಹೀರೋ ಬೇಸ್ ಫಿಲಮು. ಒಂದೊಂದು ಸೀನು ನೆಕ್ಸ್ಟ್ ಲೆವೆಲಲ್ಲಿ ತೆಗೆದಿದ್ದಾರೆ. ಎಲ್ಲ ಶೂಟಿಂಗ್ ನಡೆದಿರೋದು ಮಹಾಬಲಿಪುರಮಲ್ಲಿರುವ ರಾಡಿಸನ್ ಬ್ಲೂ ಇದೆಯಲ್ಲ, ಅಲ್ಲಿ ಪಕ್ಕದಲ್ಲಿ ಸೆಟ್ಟಲ್ಲಿ ನಡೆದಿರೋದು. ಎಲ್ಲ ಶೂಟಿಂಗು ನೈಟ್ ನಡೆದಿರೋದ್ರಿಂದ ಇದು ಕುತೂಹಲಕಾರಿ ಚಿತ್ರ ಆಗುತ್ತೆ. ಮುಂಬರುವ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಪ್ರತಿಕ್ರಿಯೆ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಇದು ಫಾಸ್ಟ್ ಮೂವಿಂಗ್ ಮೂವಿ ಆಗೇ ಆಗುತ್ತೆ. ಇದು ಕನ್ನಡ ಇಂಡಸ್ಟ್ರಿಗೆ ನೆಕ್ಸ್ಟ್ ಲೆವೆಲ್ ಆಗುತ್ತೆ. 405 ಶೋ ಬುಕ್ ಮೈ ಶೋಲಿ ಎಲ್ಲ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಚಿತ್ರಮಂದಿರದಲ್ಲೂ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇರೋದು ಇದೇ ಫಸ್ಟ್ ಟೈಮು. ಸರ್ ನೋಡಿ, ಅದು UAR ಅದು ಬೇರೆ ಸೈಕಾಲಜಿಕಲ್ ಮೂವಿ ಆಗಿರೋದ್ರಿಂದ ಇದು ಮಾಸ್ ಓರಿಯೆಂಟೆಡ್ ಮೂವಿ ಆಗಿರೋದ್ರಿಂದ ಅದಕ್ಕೂ ಇದಕ್ಕೂ ಲಿಂಕ್ ಮಾಡೋಕ್ಕಾಗೋದಿಲ್ಲ. ಎಲ್ಲ ಕನ್ನಡ ಭಾಷೆ ಚಿತ್ರ ಆಗಿರೋದ್ರಿಂದ ಅದಕ್ಕೂ ಹಾರೈಸಬೇಕು, ನಾವು ಇದಕ್ಕೂ ಹಾರೈಸಬೇಕು. ಆದರೆ ಇದು ನಮ್ಮ ಅಣ್ಣ ಚಿತ್ರ ಆಗಿರೋದ್ರಿಂದ ಇದಕ್ಕೆ ಒಂದು ಲೆವೆಲ್ ಜಾಸ್ತಿನೇ ನಮಗೆ ಪ್ರೀತಿ ಇರುತ್ತೆ. ಆಮೇಲೆ ಅದಕ್ಕಿಂತ ಜೋರಾಗಿ ನಾವು ಸೆಲೆಬ್ರೇಷನ್ ಮಾಡೋದೇ ಇರ್ತೀವಿ. ಇನ್ನೆಂದೂ ಮಾಡಿಲ್ಲ, ಯಾವ ಚಿತ್ರದ ನಟರೂ ಮಾಡಿಲ್ಲ, ಅದಕ್ಕಿಂತ ಜೋರಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇದೊಂದೇ ಊರಲ್ಲ, ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲೂ ನಡೀತಾ ಇದೆ ಈ ಥರ ಸೆಲೆಬ್ರೇಷನ್. ವಿಕ್ರಾಂತ್ ರೋಣ ಆದ ನಂತರ 2.5 ವರ್ಷದ ನಂತರ ನಾವು ಬಾಸ್ನ ವೆಯ್ಟ್ ಮಾಡ್ತಾ ಇದ್ವಿ. ಈಗ ಬಂದು ಮ್ಯಾಕ್ಸ್ ಮೂವಿ ಅದು ವೆಯ್ಟಲ್ಲಿ ನಾವು ನೋಡ್ತಾ ಇದ್ದೀವಿ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತುಂಬ ಕಾತರದಿಂದ ಕಾಯ್ತಾ ಇರೋ ಮೂವಿ. ಫ್ಯಾನ್ಸು ಹಬ್ಬ ಮಾಡಬೇಕು ಅಂತ ಆಚರಿಸ್ತಾ ಇರೋ ಮೂವಿ. ತುಂಬ ಹಬ್ಬ ಮಾಡ್ತೀವಿ. ಇನ್ನೂ ಒಂದು ಅವರ್ ಬಿಟ್ಟು ಬಂದರೆ ಇದಕ್ಕಿಂತ ಅದ್ಭುತವಾಗಿ ನಾವು ಎಂಜಾಯ್ ಮಾಡ್ತೀವಿ. ಜನಸಾಗರನೇ ಹರಿದು ಬರ್ತಾ ಇದೆ. ನಮ್ಮ ಫ್ಯಾನ್ ಶೋಲ್ಲೇ ಇಷ್ಟಿದೆ. ಇನ್ನು ಮುಂದೆ ನೀವು ನೆಕ್ಸ್ಟ್ ಒಂದು 9 ಗಂಟೆಗೆ ಬಂದರೆ ನಮ್ಮದು ಆರ ಅಭಿಷೇಕ ಎಲ್ಲ ಇದೆ. ಎಲ್ಲ ಬಂದು ನೀವು ಮೀಡಿಯಾದವ್ರು ಸಹಕರಿಸಬೇಕು. ಊಟ ವ್ಯವಸ್ಥೆ ತಿಂಡಿ ಎಲ್ಲ ಇದೆ. ಎಲ್ಲ ನಾವು ಅದ್ಭುತವಾಗಿ ನಮ್ಮ ಆಚರಣೆ ಮಾಡಬೇಕು ಅಂತ ಕಾಯತ್ರದಿಂದ ಕಾಯ್ತಾ ಇದ್ದಿದ್ದು ಮೂವಿ 2.5 ವರ್ಷದ ನಂತರ ಬರ್ತಾ ಇರೋದು. ಅದರಿಂದ ಎಲ್ಲರೂ ಮೀಡಿಯಾದವರಿಂದ ಹಿಡಿದು ಎಲ್ಲ ಬಂದು ನಮಗೆ ಸಹಕಾರ ಮಾಡಿ. ನಾವು ಜೈ ಕಿಚ್ಚ ಬಾಸ್, ಜೈ ಕಿಚ್ಚ ಬಾಸ್. ಸರ್ ಮೂವಿ 2.5 ವರ್ಷದ ನಂತರ ಬರ್ತಾ ಇರೋದ್ರಿಂದ ನಮಗೆ ಗೊತ್ತೇ ಇಲ್ಲದೆ ಇರೋ ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ನಾವು ಕಾತರದಿಂದ ಕಾಯ್ತಾ ಇದ್ದೀವಿ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇದು ಬಾಕ್ಸ್ ಆಫೀಸೇ ಉಡಿಸ್ ಮಾಡುತ್ತೆ ಅನ್ನೋದ್ರಲ್ಲಿ ನಮ್ಗೆ ಯಾವುದೇ ಡೌಟ್ ಇಲ್ಲ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಗೆ. 2.5 ವರ್ಷ ಆದಮೇಲೆ ಅಣ್ಣವ್ರು ಬರ್ತಾ ಇದ್ದಾರೆ. ಎಲ್ಲ ಕಡೆ ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ಇದೇ ಥರ ಮುಂದೇನೇನು ಇನ್ನೂ ಇದೇ ಥರ ಗ್ರ್ಯಾಂಡಾಗಿ ಇನ್ನೂ ಮಾಡ್ತೀವಿ ಸೆಲೆಬ್ರೇಷನ್ ಎಲ್ಲ ಅಭಿಮಾನಿಗಳು ಅಂತ ಹೇಳ್ತಾ, ಕಿಚ್ಚ ಸುದೀಪ್ ಅಣ್ಣಂಗೆ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಣ್ಣಂಗೆ. ಸಿನಿಮಾ ನಮಗಿದು ಹಬ್ಬ ಆಗಿದೆ. ಅಂದರೆ ನಮಗೆ ಯುಗಾದಿ ಹಬ್ಬ, ಆಯುಧ ಪೂಜೆ ಎಲ್ಲ ಬರುತ್ತಲ್ಲ, ಆ ಥರ ಅದಕ್ಕಿಂತ ದೊಡ್ಡ ಒಂದು ಫೆಸ್ಟಿವಲ್ ಹಬ್ಬ ಇದು. ಮ್ಯಾಕ್ಸಿಮಮ್ ಮ್ಯಾಕ್ಸ್ ಆಗಿ ಬರುತ್ತೆ. ಮತ್ತು ನಮ್ಮದು ತುಮಕೂರು ಜಿಲ್ಲಾ ಕಿಚ್ಚ ಸುದೀಪ್ ಅಭಿಮಾನಿಗಳ ಸಂಘ 25 ವರ್ಷ ಆಗ್ತಾಯಿದೆ. ಮೊಟ್ಟ ಮೊದಲ ಬಾರಿಗೆ ಸುದೀಪ್ ಸಂಘ ಮಾಡಿದ್ದು ನಮ್ಮ ತುಮಕೂರಲ್ಲಿ. ಈ ಡಿಸೆಂಬರ್ಗೆ 25 ವರ್ಷ ತುಂಬ್ತಾ ಇದೆ. ಹಾಗಾಗಿ 25 ವರ್ಷದ ಸಂಭ್ರಮ. ನಾವು ಊಟ ಮತ್ತು ಬ್ಯಾನರ್ಸು, ಆರಸು ಎಲ್ಲ ಬರುತ್ತೆ. 8ವರೆಗೆ ತುಂಬ ಗ್ರ್ಯಾಂಡ್ ಸೆಲೆಬ್ರೇಷನ್ ಇರುತ್ತೆ. ಇವತ್ತು ಪೂರ ಗ್ರ್ಯಾಂಡಾಗೇ ಇರುತ್ತೆ. ಅಂದರೆ ನಮಗೆ ಈ ಹಬ್ಬ ಎಲ್ಲ ಒಟ್ಟಿಗೆ ನೋಡಿ ತುಂಬ ಜನ, ಇವಾಗ ಎಷ್ಟು ಕ್ರೌಡಾಗೆಲ್ಲ ಜನ ಸೇರಿದ್ದಾರೆ. ಅಭಿಮಾನಿ ಸ್ನೇಹಿತರು ಅಂತ ನಮ್ಮ ದೀಪಣ್ಣ ಹೇಳ್ತಾರೆ. ಹಾಗಾಗಿ ಇವತ್ತು ಹಬ್ಬ ಮಾಡ್ತಾಯಿದ್ದೀವಿ. ಮ್ಯಾಕ್ಸ್ ಹಬ್ಬ ಇವತ್ತು.
ಇದು ನಮ್ಮ ಸಂಘ ಸ್ಥಾಪನೆ ಆಗಿ 2001ರಲ್ಲಿ ಆಗಿದ್ದು. ಇಡೀ ಕರ್ನಾಟಕಕ್ಕೆ ಪ್ರಥಮ ಸಂಘ, ತುಮಕೂರು ಜಿಲ್ಲೆ ಅನ್ನೋದು ಪ್ರಥಮ ಸಂಘ. ಇಲ್ಲಿಂದನೇ ಕಿಚ್ಚ ಸುದೀಪ್ ಸಂಘ ಓಪನ್ ಆಗಿದ್ದು. ಸೊ ಈ ಸಂಘ ಓಪನ್ ಆಗಿದ್ದು ಇಲ್ಲಿಗೆ. ಈ ಚಿತ್ರ ನವಂಬರ್ 4, ಈ ನವಂಬರ್ ಮುಗಿದು ಡಿಸೆಂಬರ್ಗೆ 25 ವರ್ಷ ಸಂಭ್ರಮ ಮಾಡ್ತಾ ಇವೆ. 25 ಇಯರ್ ಸಿಲ್ವರ್ ಜೂಬ್ಲಿ. ಇದು ನಮ್ಮ ಸಿನಿಮಾ ಆದ ತಕ್ಷಣ ಸುದೀಪ್ ಅವ್ರ ಮುಂದೆನೇ 25 ವರ್ಷ ಸಂಭ್ರಮ ಆಚರಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇದು ಪ್ರಥಮ ಸಂಘ ಆಗಿರೋದ್ರಿಂದ ಇದು ಅದ್ದೂರಿಗೆ ತೆರೆ ಕಾಣ್ತದೆ. ಇಲ್ಲಿ ಮ್ಯಾಕ್ಸ್ ಚಿತ್ರ ನಮ್ಗೆ ಇನ್ನೂ ಖುಷಿ ಆಗ್ತಿದೆ.